ಹಲೋ ಫ್ರೆಂಡ್ಸ್, 2025ನೇ SSLC ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಒಂದು ಅನೌಪಚಾರಿಕ ಪತ್ರವಿದೆ ನೋಡಿ. ಅದನ್ನು ನಾನು ನನ್ನ ಮೊದಲನೇ ವಿಡಿಯೋದಲ್ಲಿ ಕನ್ನಡದಿಂದ ಇಂಗ್ಲೀಷ್ಗೆ ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು, ಹಾಗೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಕೂಡ ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಎಂದು ಕೂಡ ಹಾಕಿದ್ದೇನೆ. ನಾನು ನಿಮಗೆ ಇದನ್ನು ಕೇವಲ ಅದು 7 ಮಿನಿಟ್ಸ್ ವಿಡಿಯೋ ಇದೆ, ಬಹಳಷ್ಟು ಸ್ಟೂಡೆಂಟ್ಸ್ ಅದನ್ನು ನೋಡುವುದು ಇಲ್ಲ. ಅದಕ್ಕಾಗಿ ನಾನು ಇದನ್ನು ಇಂಗ್ಲೀಷ್ನಲ್ಲಿ ನಿಮಗೆ ಹೇಳುತ್ತೇನೆ. ನೀವು ಸ್ವಲ್ಪ ಸಮಯ ತೆಗೆದುಕೊಂಡು ನನ್ನ ಮೊದಲನೇ ವಿಡಿಯೋವನ್ನು ನೋಡಿ. ಇಮ್ಯಾಜಿನ್ ದ್ಯಾಟ್ ಯು ಆರ್ ಕಿರಣ್ ಕಾವ್ಯ ಆಫ್ ಗವರ್ಮೆಂಟ್ ಹೈಸ್ಕೂಲ್ ಧಾರವಾಡ. ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಅಬೌಟ್ ದ ಪ್ರಿಪರೇಷನ್ ಆಫ್ ಯುವರ್ ಸ್ಟಡೀಸ್ ಫಾರ್ ಬೋರ್ಡ್ ಎಕ್ಸಾಮ್. ನೋಡಿ, ಡೇಟ್ ಫ್ರಾಮ್, ಇಲ್ಲಿ ನೋಡಿ ದಿನಾಂಕ, ಯಾರಿಂದ, ಫ್ರಾಮ್ ಕಾವ್ಯ ಗವರ್ಮೆಂಟ್ ಹೈಸ್ಕೂಲ್ ಧಾರವಾಡ. ಮತ್ತೆ ಇಲ್ಲಿ ನೋಡಿ ಸಲ್ಯೂಟೇಷನ್ ಅಂದರೆ ಸಂಬೋಧನೆ. ನೋಡಿ, ಡಿಯರ್ ಡ್ಯಾಡ್, ವಿಶಸ್ ಟು ಯು, ಐ ಆಮ್ ಫೈನ್ ಹಿಯರ್, ಐ ಹೋಪ್ ಯು ಆರ್ ಆಲ್ಸೋ ಫೈನ್, ಐ ಆಮ್ ಸ್ಟಡಿಂಗ್ ವೆಲ್ ಫಾರ್ ಬೋರ್ಡ್ ಎಕ್ಸಾಮ್ಸ್, ಟೀಚರ್ಸ್ ಆರ್ ಹೆಲ್ಪಿಂಗ್ ಮೀ, ಡೋಂಟ್ ವರಿ ಅಬೌಟ್ ಮೀ, ಐ ಆಮ್ ಈಟಿಂಗ್ ವೆಲ್, rest everything is okay, yours loving daughter ಕಾವ್ಯ. ಇದು ವಿಷಯ ನೋಡಿ. ವೈಯಕ್ತಿಕ ಪತ್ರದಲ್ಲಿ ವಿಷಯವನ್ನು ಪತ್ರದ ಅಂಗದಲ್ಲಿ ಬರೆಯುತ್ತಾರೆ. ಲಾಸ್ಟ್ ನೋಡಿ, ಇದನ್ನು ಪತ್ರದ ಮುಕ್ತಾಯ ನಾವು ಯಾರಿಗೆ ಬರೆಯಬೇಕು? ಟು XYZ ಕಲಬುರಗಿ, ಡೇಟ್ ಫ್ರಾಮ್, ಯಾರಿಂದ, ದಿನಾಂಕ ನೋಡಿ, ದಿನಾಂಕ ಯಾರಿಂದ, ಆಮೇಲೆ ಸಲ್ಯೂಟೇಷನ್ ಸಂಬೋಧನೆ, ಆಮೇಲೆ ಪತ್ರದ ಅಂಗ, ಆಮೇಲೆ ಯಾರಿಗೆ. ನಾನು ಚೆನ್ನಾಗಿ ಓದುತ್ತಿದ್ದೇನೆ, ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಐ ಆಮ್ ಸ್ಟಡಿಂಗ್ ವೆಲ್ ಫಾರ್ ಬೋರ್ಡ್ ಎಕ್ಸಾಮ್ಸ್, ನಿಮಗೆ ಬೋರ್ಡ್ ಎಕ್ಸಾಮಿನ ಬಗ್ಗೆ ಕೇಳಿದ್ದಾರೆ, ಅದಕ್ಕಾಗಿ ನೀವು ಐ ಆಮ್ ಸ್ಟಡಿಂಗ್ ವೆಲ್ ಫಾರ್ ಬೋರ್ಡ್ ಎಕ್ಸಾಮ್ಸ್. ನಾನು ಚೆನ್ನಾಗಿದ್ದೇನೆ, ಐ ಆಮ್ ಫೈನ್ ಹಿಯರ್, ಐ ಹೋಪ್ ಯು ಆರ್ ಆಲ್ಸೋ ಫೈನ್. ಇವು 2-3 ಲೈನ್ ಇವೆ ನೋಡಿ. ಇವು ನಿಮಗೆ ಬೇಕಾದರೂ ನೀವು ಆ್ಯಡ್ ಮಾಡಿ, ಇಲ್ಲದಿದ್ದರೆ ನೀವು ಬಿಡಿ. ಮೇನ್, ಡೇಟ್, ಫ್ರಾಮ್, salutation, body of the letter and ending of the letter. ಇವನ್ನು ಮಾಡಿ 4 ಮಾರ್ಕ್ಸ್ ಅನ್ನು ನೀವು ಗಳಿಸಿ. ಥ್ಯಾಂಕ್ ಯು.